ಪಂಚಮಸಾಲಿಗಳಿಂದ ಯಡೂರಿನಲ್ಲಿ ಪ್ರತಿಭಟನೆ, ಲಾಠಿ ಚಾರ್ಜ್ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಪಂಚಮಸಾಲಿಗೆ 2A ಮೀಸಲಾತಿಗೆ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಪಂಚಮಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಪಂಚಮಸಾಲಿ ಸಮುದಾಯದವರು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾರಂಭದಲ್ಲಿ ರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೋರಾಟಕ್ಕೆ ಚಾಲನೆ ನೀಡಲಾಯಿತು. ನಂತರ ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಪ್ರತಿಭಟನೆಕಾರರು ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ, ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಳಿಕ ಪಂಚಮಸಾಲಿ ಸಮಾಜದ ಮುಖಂಡ ತೇಜಗೌಡ ಪಾಟೀಲ್ ಮಾತನಾಡಿ, 2A ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಹಕ್ಕನ್ನು ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡಿದೆ. ಅದಲ್ಲದೆ ನಮ್ಮ ಸಮಾಜದ ಬಾಂಧವರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. 4 ವರ್ಷ ಅವಧಿಯಲ್ಲಿ ಹೋರಾಟದ ಅವಧಿಯಲ್ಲಿ 2A ಮೀಸಲಾತಿಗಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಕ್ಕಾಗಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಪೂಜ್ಯವರ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟದಲ್ಲಿ ಇಡೀ ನಮ್ಮ ಲಿಂಗಾಯತ ಸಮಾಜದ ಬಾಂಧವರಿಗೆ ಲಾಠಿ ಚಾರ್ಜ್ ಮಾಡುವ ಮೂಲಕ ನಮ್ಮನ್ನು ಹಕ್ಕನ್ನು ಹತ್ತಿಕ್ಕುವಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದೆ. ನಮ್ಮ ಸರ್ಕಾರ ಇದ್ದರೂ ನಮಗೆ ಭಾಳಷ್ಟು ಒಂದು ವಿಷಾದ ಆಗ್ತಿತ್ತು ನಮ್ಗೆ. ಅದಕ್ಕಾಗಿ ನಾವು ಇಡೀ ಲಿಂಗಾಯತ ಸಮಾಜದ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೇಕು, ಅನೇಕ ನಮ್ಮ ನಾಯಕರಿಗೆ ನಾವು ವಿನಂತಿ ಈ ಮೂಲಕ ಮಾಡ್ತೀನಿ. ನಾವು ಈ ಹೋರಾಟಕ್ಕೆ ನೀವು ಭೀ ಕೈ ಜೋಡಿಸಬೇಕು, ಮುಂದಾಳತ್ವ ವಹಿಸಬೇಕು. ನಮ್ಮ ಈ ಏನು ಮನೆ ಲಾಠಿ ಚಾರ್ಜ್ ಆಗೈತಿ ಅದಕ್ಕೆ ಸರ್ಕಾರ ಕ್ಷಮಾಪಣೆ ಕೊಡಬೇಕು. ಇದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಈ ರಾಜ್ಯಕ್ಕೆ ನಮ್ಮ ಪಕ್ಷಕ್ಕೆ ಬಹಳಷ್ಟು ಸಮಾಜ ಕೆಟ್ಟ ಕೆಲಸ ಸಂದೇಶ ಹೋಗ್ತೈತಿ. ಅದಕ್ಕಾಗಿ ಅಧಿಕಾರಿಗಳು ಮತ್ತು ಪೊಲೀಸ್ ಎಲ್ಲರೂ ಕೂಡಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಯಡೂರು ಗ್ರಾಮದಲ್ಲಿ ಈ ಬೆಂಬಲಿತವಾಗಿ ನಾವು ಇವತ್ತು ಜಾಥಾವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಬಾಂಧವರು ಇವತ್ತು ಸೇರಿದ್ದಾರೆ. ಅದಕ್ಕಾಗಿ ಇದೇ ರೀತಿಯಾಗಿ ಈ ಹೋರಾಟವನ್ನು ಮುಂದುವರಿಸೋಣ ಅಂತ ಈ ಮಾತನ್ನು ಹೇಳ್ತಾರೆ. ಬಳಿಕ ವೀರಗೌಡ ಪಾಟೀಲ್ ಮಾತನಾಡಿ, ದುಷ್ಟ ಕಾಂಗ್ರೆಸ್ ಸರ್ಕಾರ ಲಿಂಗಾಯತ್ ಸಮಾಜದ ಬಾಂಧವರ ಮೇಲೆ ದಬ್ಬಾಳಿಕೆ ಹಾಗೂ ಲಾಠಿ ಚಾರ್ಜ್ ಮಾಡಿರುವುದು ನಿಜಕ್ಕೂ ಶೋಭೆ ತರುವ ಕೆಲಸವಲ್ಲ. ಕೂಡಲೇ ಸರ್ಕಾರ ಸಮಾಜದ ಬಾಂಧವರ ಮೇಲೆ ಹಾಕಿರುವಂತಹ ಕೇಸುಗಳನ್ನು ಹಿಂದಕ್ಕೆ ಪಡೆಯಬೇಕು. ಇಲ್ಲವಾದರೆ ರಾಜ್ಯ ಸರ್ಕಾರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದರು. ಮೊನ್ನೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಲಿಂಗಾಯತ್ ಬಾಂಧವರು 2A ಮೀಸಲಾತಿಗಾಗಿ ಪ್ರತಿ ವರ್ಷ ಈಗ 4 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅತ್ಯಂತ ಶಾಂತ ರೀತಿಯಿಂದ ನಾವು ಯಾವತ್ತೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅಧಿಕಾರಿಗಳು ಲಿಂಗಾಯತ ಧರ್ಮೀಯರ ಮೇಲೆ ಅನ್ಯಾಯವಾಗಿ ಲಾಠಿ ಚಾರ್ಜ್ ಮಾಡಿ ಎಷ್ಟೋ ಲಿಂಗಾಯತರಿಗೆ ಜೀವಹಾನಿಗಾಗಿ ತಲೆ ಒಡೆಯುವಂಥ ಕೆಲಸ ನಾವು ಮಾಡಿದ್ದಾರೆ. ಇಂಥ
ಇದುವರೆಗೆ ಯಾವ ಹೋರಾಟಗಾರರಿಗೂ ಕೈ ಹಚ್ಚುವಂಥ ಕೆಲಸ ಯಾರೂ ಮಾಡಿರಲಿಲ್ಲ. ಆದರೆ ಈ ದುಷ್ಟ ಸರ್ಕಾರ ಒಂದು ಲಿಂಗಾಯತ ಅಮಾಯಕರ ಮ್ಯಾಗ ಅನ್ಯಾಯವಾಗಿ ಲಾಠಿ ಚಾರ್ಜ್ ಮಾಡಿಸಿ ಇದೊಂದು ಕೆಟ್ಟ ಹೆಸರು ಸರ್ಕಾರಕ್ಕೆ ಇದು ಬರ್ತದೆ. ಮತ್ತು ಈಗಾಗಲೇ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಸುಟ್ಟರು, ಜೀಪ್ ವಾಹನಗಳು ಸುಟ್ಟರು. ಅಂಥವ್ರೆಲ್ಲ ಅಮಾಯಕರ ಅಂತೇಳಿ ಅವ್ರನ್ನ ಬಿಟ್ಟರು, ಅವ್ರನ್ನ ನಿರ್ದೋಷಿ ಮಾಡಿದ್ರು. ಆದರೆ ನಾವು ಯಾವ ಅನ್ಯಾಯನೂ ಮಾಡಿಲ್ದಾರ್ದ ಇವತ್ತು ಜೈಲ್ದೊಳಗೆ ಹಾಕಿದರು, ಅವ್ರ ಮೇಲೆ ಕೇಸ್ ಮಾಡಿದರು. ಅದಕ್ಕೆ ಈ ಸರ್ಕಾರ ಕ್ಷಮಾ ಕೇಳಬೇಕು ಮತ್ತು ಕೇಸ್ ಮಾಡಿದಂಥ ಕೇಸ್ಗಳನ್ನೆಲ್ಲ ವಾಪಸ್ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಅಮಿತ್ ಪಾಟೀಲ್, ಸುರೇಶ್ ಕಾಗ್ವಾಡಿ, ಡಾಕ್ಟರ್ ಜಿನೇಂದ್ರ ಉಗಾರೆ, ಸಚಿನ್ ಪಾಟೀಲ್, ಸಂತೋಷ್ ಪಾಟೀಲ್, ಮಹೇಶ್ ಬೆಳವಿ, ಭೀಮಗೌಡ ಪಾಟೀಲ್, ಅನಿಲ್ ಬಾಳ್ಕೆ, ಸಂತೋಷ್ ಹಕಾರಿ, ಅಮಿತ್ ಪುಟಾನೆ, ಗಣಪತಿ ಉಗಾರೆ, ಪ್ರಮೋದ್ ಮಟ್ಕರ್, ಗಜರಾಜ್ ಕರೋಶಿ, ಪೋಪಟ್ ಕರೋಶಿ, ಶ್ರೀಶೈಲ್ ಕೋಟಿವಾಲೆ, ಪರು ಪಾಟೀಲ್, ಬಸವರಾಜ್ ಹುನ್ನೂರ್, ಲಕ್ಕನಗೌಡ ಪಾಟೀಲ್, ಕುಮಾರ್ ಪಾಟೀಲ್, ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಯಡೂರ್ ಗ್ರಾಮದ ಪಂಚಮಸಾಲಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಯಡೂರ್ದಿಂದ ಬಸವರಾಜ್ ತಾರ್ದಾಳೆ.